ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಮಧುವನ. ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಹೇಗಿರ್ತದೆ ಅನ್ನೋದರ ಬಗ್ಗಿನ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಇರ್ತದೆ. ಈ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಅಷ್ಟೇನು ಸುಲಭದ ಮಾತಲ್ಲ. ಈ ಸಮಯದಲ್ಲಿ ಜೇನು ಕುಟುಂಬಗಳಿಗೆ ಆಹಾರದ ಕೊರತೆಯ ಜೊತೆಗೆ ಇತರ ಕೀಟಗಳ ತೊಂದರೆಯೂ ಕೂಡ ಇರೋದ್ರಿಂದ ಜೇನು ಕುಟುಂಬಗಳನ್ನ ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟಕರವಾದಂತಹ ಕೆಲಸ. ವಾರಕ್ಕೆ ಒಮ್ಮೆಯಾದರೂ ಜೇನುಗೂಡುಗಳನ್ನ ಸ್ವಚ್ಛತೆ ಮಾಡುವುದರ ಜೊತೆಗೆ ಜೇನು ಕುಟುಂಬಗಳಿಗೆ ಆಹಾರ ನೀಡುವುದು ಕೂಡ ಅತಿ ಅವಶ್ಯಕ. ಇದನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೇನೆ. ಹಾಗೆ ಜೇನು ಕುಟುಂಬಗಳ ಸ್ಟ್ರೆಂತ್ ಚೆನ್ನಾಗಿದ್ದಲ್ಲಿ ಯಾವುದೇ ಕೀಟಗಳ ಬಾಧೆಯಿಂದನೂ ಕೂಡ ಜೇನು ಹುಳುಗಳು ತಮ್ಮ ಗೂಡನ್ನ ತಾವೇ ರಕ್ಷಿಸಿಕೊಳ್ಳಬಲ್ಲವು. ನೋಡಿ, ನಾವಿಲ್ಲಿ ಮೊದಲಿಗೆ ಅಡಿಮಣೆಯನ್ನ ನೋಡೋಣ. ಅಡಿಮಣೆಯಲ್ಲಿ ಮಳೆ ನೀರಿನಿಂದಾಗಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹುಳುಗಳು ರೆಡಿಯಾಗಿದೆ. ಅಂದ್ರೆ ಇದೇ ದೊಡ್ಡದಾಗಿ ಮೇಣದ ಚಿಟ್ಟೆ ಆಗುವಂತದ್ದು. ನಾವು ಈ ಸ್ಟೇಜ್ ಅಲ್ಲಿ ಈ ಹುಳುಗಳನ್ನ ಗಮನಿಸಿದಲ್ಲಿ ಇವುಗಳಿಂದ ಜೇನು ಕುಟುಂಬವನ್ನ ರಕ್ಷಿಸಿಕೊಳ್ಳಬಹುದು. ಮಳೆಗಾಲದಲ್ಲಿ ಇದು ಸಾಮಾನ್ಯ. ನೀರು ಜೇನುಗೂಡಿನ ಒಳಗೆ ಸ್ವಲ್ಪನಾದ್ರೂ ಹೋಗ್ತದೆ. ಅಂತ ಸಮಯದಲ್ಲಿ ಈ ರೀತಿಯಾಗಿ ಹುಳಗಳು ರೆಡಿ ಆಗುವಂತದ್ದು. ಇದನ್ನ ಸಂಪೂರ್ಣವಾಗಿ ಕಾರ್ನರ್ ಸೈಡ್ ಅಲ್ಲಿ ಜಾಸ್ತಿ ಇರ್ತದೆ. ಇದು ಕ್ಲಿಯರ್ ಮಾಡಿ ಪ್ರತಿ 8 ದಿನಗಳಿಗೆ ಒಮ್ಮೆ ಆದ್ರೂ ನಾವು ಇದನ್ನ ನೋಡಿದ್ರೆ, ಮೇಣದ ಹುಳಗಳು ಆಗಿದ್ದಲ್ಲಿ ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ರೆ ಅವುಗಳು ಜಾಸ್ತಿ ಆಗೋದಿಲ್ಲ. ಇದನ್ನ ಡ್ರೈ ಮಾಡಿ ಪುನಃ ಅದೇ ಸ್ಥಿತಿಯಲ್ಲಿ ಇದನ್ನ ಇಡುವಂತದ್ದು. ಹೀಗೆ ಮಾಡೋದ್ರಿಂದ ಜೇನು ಹುಳುಗಳು ಇತರ ಕೀಟಗಳ ಬಾಧೆಯಿಂದ ಪರಾರಿಯಾಗುವುದನ್ನು ತಪ್ಪಿಸಬಹುದು. ಜೊತೆಗೆ ಇವುಗಳಿಗೆ ಕೃತಕ ಆಹಾರವನ್ನು ಕೂಡ ಮಳೆಗಾಲದಲ್ಲಿ ನೀಡುವುದು ಅತಿ ಅವಶ್ಯಕ. ಹೀಗೆ 8 ದಿನಗಳಿಗೆ ಒಮ್ಮೆಯಾದರೂ ಇವುಗಳಿಗೆ ಆಹಾರವನ್ನ ಕೊಡಲೇಬೇಕು. ಇಲ್ಲ ಅಂತಂದಲ್ಲಿ ಜೇನು ಹುಳುಗಳು ಆಹಾರವನ್ನು ಹುಡುಕುತ್ತಾ ಬೇರೆ ಕಡೆ ಪರಾರಿಯಾಗುವ ಸಾಧ್ಯತೆ ಇರ್ತದೆ. ನೋಡಿ, ಈ ರೀತಿಯಾಗಿ ಕೃತಕ ಆಹಾರವನ್ನು ಕೂಡ ಜೇನು ಹುಳುಗಳಿಗೆ ನೀಡುವಂತದ್ದು. ನೋಡಿದ್ರಲ್ಲ, ಮಳೆಗಾಲದಲ್ಲಿ ಜೇನು ಕುಟುಂಬವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡುವುದು, ಜೊತೆಗೆ ಜೇನು ಕುಟುಂಬವನ್ನ ಪರಾರಿಯಾಗದಂತೆ ನಾವು ರಕ್ಷಿಸಿಕೊಳ್ಳಬಹುದು ಎನ್ನುವ ಮಾಹಿತಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.